ಸ್ವಲ್ಪನೇ ಸಾಕು ಎಣ್ಣೆ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ. ಕಾಯ್ದಿದೆ ಎಣ್ಣೆ. ಮತ್ತೆ ಈರುಳ್ಳಿ 2 ಈರುಳ್ಳಿ ತಗೊಂಡಿದ್ದೀನಿ. ಮತ್ತೆ ಒಂಚೂರು ಹಿಂಗ ಹಾಕ್ತೀನಿ. ಸ್ವಲ್ಪ ಉಪ್ಪು ಇವಾಗ ಹಾಕೋಣ. ಬೇಕಾದ್ರೆ ಕಮ್ಮಿ ಅನ್ಸಿದ್ರೆ ಅಂದಿನ ಸ್ವಲ್ಪ ಹಾಕೋಣ. ಫಸ್ಟ್ ಈರುಳ್ಳಿ ಎಲ್ಲ ಮೆಚ್ಚಗೆ ಆಗಲಿ. ಜಂಟು ಸೊಪ್ಪು ಕೆಲವು ಇಲ್ಲಿ ತಗೊಂಡ್ರೂ ಬರುತ್ತೆ, ಇಲ್ಲಿ ದಂಟಿ ಸೊಪ್ಪು ತಗೊಂಡ್ರು ಬರುತ್ತೆ. ಊರಿಂದ ತಂದಿರೋದು ನಾನಿದು ಜಂಟು. ಮತ್ತೆ ತೊಗರಿ ಕಾಳಲ್ಲಿ ಒಂದು ರೆಸಿಪಿ ಮಾಡ್ತಿದ್ದೀನಿ. ದೋಸೆಗೆ ಆಗ್ಬೋದು, ಚಪಾತಿ, ಊರಿಗೆ ಏನ್ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ. ಮತ್ತೆ ತೊಗರಿಕಾಳು, ಸೊಪ್ಪು ತೊಗರಿಕಾಳು ತಗೊಂಡಿದ್ದೀನಿ. ಇದು ಹಸಿ ಕಾಳೇನೆ ಚೆನ್ನಾಗಿರುತ್ತೆ ಈ ದಂಟಿಗೆ. ಬೇರೆದಂತೂ ಸೂಟೇಬಲ್ ಆಗಲ್ಲ. ನಿತ್ಯ ಜೀವನಕ್ಕೆ ಸ್ವಾಗತ. ನಾನಿವತ್ತು ತೊಗರಿಕಾಳು ದಂಟನ್ನ ಉಪಯೋಗಿಸ್ಕೊಂಡು ಸುಂದರವಾದದ್ದು ಒಂದು ರೆಸಿಪಿ ಬಗ್ಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಸ್ವಲ್ಪ ಅರಿಶಿನ ಪುಡಿ, ನೋಡಿ ಒಂದು ಚಿಟಿಕೆ ಮೆಣಸಿನ್ಕಾಯಿ ಪುಡಿ, ಇದು ಗರಂ ಮಸಾಲ ಪೌಡರು, 1.5 ಚಮಚ ಧನಿಯಾ ಪುಡಿ ತಗೊಂಡಿದ್ದೀನಿ. ಇದೆಲ್ಲ ನೀರ್ ಸುಂಡಿ ಇವಾಗ ಅಂತ. ತೊಗರಿಕಾಳು ಬರೀ ಸಾಂಬಾರ್ ಮಾಡೋದಕ್ಕಿಂತ ಈ ತರದೆಲ್ಲ ಗೊಜ್ಜುಗಳೆಲ್ಲ ರೆಸಿಪಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಬೋಂಡನ ಹಾಕಿದ್ದೀನಿ ತೊಗರಿಕಾಳಿಂದು. ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಾವು ಮಸಾಲ ಪೌಡರ್ಗಳನ್ನು ಹಾಕೊಳ್ಳೋಣ. ನೋಡಿ 3 ಪೌಡ್ರ್ ತೋರಿಸಿದ್ನಲ್ಲ, ಇದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕೋಣ. ಇಷ್ಟೇ ನೀರು ಸಾಕು. ಮತ್ತೆ ಗಟ್ಟಿಗೆ ಬೇಕು ಅಂತಂದರೆ ಹಿಂಗೆ ಇದ್ರೇ ಚೆನ್ನಾಗಿರುತ್ತೆ. ಟಿಫನ್ಗಳಿಗಾದರೆ, ಸಾಂಬಾರು ಬೇಕಾದರೆ ಇನ್ನೂ ನೀರಾಗಬೇಕು. ಇದನ್ನು ಹಿಂಗೆ ಗಟ್ಟಿಗೆ ಮಾಡ್ತೀನಿ ನಾನು. ಇದನ್ನು ಕುಕ್ಕರ್ ಲಾಕ್ ಮಾಡಿ 2 ವಿಸಿಲ್ ತೊಗೊಳ್ತೀನಿ. ಆಮೇಲೆ ಬೇಕಾದ್ರೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನಾನು ಇಷ್ಟು ಗಟ್ಟಿಗೆ ಮಾಡ್ತಾ ಇದ್ದೀನಿ. ಇದನ್ನು ಆಗಿದೆ. ಇವಾಗ ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ನಾನ್ ವೆಜ್ ಅಡುಗೆ ಥರನೇ ಕಾಣಿಸ್ತಾ ಇದೆ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ ಚಪಾತಿ ಜೊತೆಗೆ. ನಾನು ಇವತ್ತು ದಂಟಿನ ಮತ್ತು ತೊಗರಿಕಾಳು ದಂಟು ಹಾಕಿ ಚಪಾತಿಗೆ ಸೈಡ್ ಡಿಶಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಲವರು ನಾರು ಅಂತ ಅಂದ್ಬಿಟ್ಟು ದಂಟನ್ನ ತಿನ್ನೋದಿಲ್ಲ. ನಾರಿನ ಅಂಶ ತುಂಬ ದೇಹಕ್ಕೆ ಒಳ್ಳೆಯದು. ಆದರೆ ಇದು ಎಳೆ ದಂಟು, ನಾರಿಲ್ಲ. ನಾರಿನ ತರಕಾರಿ ತಿಂದಷ್ಟು ದೇಹಕ್ಕೆ ಒಳ್ಳೆಯದು. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.